ಎಲ್ಲರಿಗೂ ನಮಸ್ಕಾರ. ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೀ ರೈಸ್ನ ಯಾವಾಗಲೂ ವೆಜ್ ಕುರ್ಮಾ ಜೊತೆ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಈ ಚಿಕನ್ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಗೀ ರೈಸ್ ಜೊತೆಗೆ ಮತ್ತು ವೈಟ್ ರೈಸು ಅಷ್ಟೇ ಅಲ್ಲದೆ ಬಿಸಿ ಮುದ್ದೆ ಜೊತೆಗೆ ತಿನ್ನೋದಕ್ಕೂ ಕೂಡ ಸಖತ್ತಾಗಿರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೊಂಡ ನಂತರ ನಾನು ಇದಕ್ಕೆ ಒಂದು 2 ತುಂಡಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ, ಒಂದೆರಡು ಏಲಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ಜಸ್ಟ್ ಟೇಸ್ಟ್ಗೋಸ್ಕರ ಅಷ್ಟೇ, ಬೇಕಂದರೆ ಹಾಕ್ಕೊಳ್ಬೋದು, ಆಪ್ಷನಲ್ಲು. ಇನ್ನು ನಮಗೆ ಟೇಸ್ಟ್ ಇದು ಇಷ್ಟ ಆಗಲಿಲ್ಲ ಅಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ನೀವು. ನಾನಿಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಹಸಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಹಚ್ಚಿ ಹಾಕ್ಕೊಳ್ಬೋದು. ಇಲ್ಲಿ ಒಂದು ದೊಡ್ಡ ಕ್ಯಾಪ್ಸಿಕಮ್ನ ತೊಗೊಂಡು ಅದನ್ನು ಉದ್ದುದ್ದಕ್ಕೆ ಸೀಳಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ. ಈ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಆಗುತ್ತೆ. ನಿಮಗೆ ಕ್ಯಾಪ್ಸಿಕಮ್ ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ಕ್ಯಾಪ್ಸಿಕಮ್ನ ಕೂಡ ನೀವು ಸ್ಕಿಪ್ ಮಾಡ್ಕೊಳ್ಬೋದು, ಕೇವಲ ಈರುಳ್ಳಿನ ಹಾಕ್ಕೊಳ್ಬೋದು. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ಅರ್ಧ kg ಚಿಕನನ್ನು ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ನಂತರ ಇದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಸಂಡೇ ಟೈಮ್ನಲ್ಲಿ ಮಾಡ್ಕೊಂಡು ಕೊಡೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಸಂಡೇ ಟೈಮ್ ಅದೇ ಫ್ರೈ ಅದೇ ಚಿಕನ್ ಚಾಪ್ಸ್ ಮಾಡೋ ಬದಲಿಗೆ ಇದನ್ನು ಒಂದು ಸತಿ ಗೀ ರೈಸ್ ಜೊತೆಗೆ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಚಿಕನ್ ಫ್ರೈ ಆದ ನಂತರ ನಾನು ಇದಕ್ಕೆ 1 ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ನಾವು ಅಡುಗೆಗಳಲ್ಲಿ ಕಲ್ಲುಪ್ಪನ್ನ ಬಳಸೋದು ತುಂಬಾ ಉತ್ತಮವಾಗಿರುತ್ತೆ. ಯಾಕಂದರೆ ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ತುಂಬಾ ಉತ್ತಮ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಆದಷ್ಟು ಕಲ್ಲುಪ್ಪನ್ನೇ ಬಳಸೋದಕ್ಕೆ ನೋಡಿ. ಈಗ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಫ್ರೈ ಮಾಡ್ಕೊಂಡು ನಂತರ ನಾನಿಲ್ಲಿ ಜಾಸ್ತಿ ಮಸಾಲೆ ಏನೂ ಹಾಕ್ತಾಯಿಲ್ಲ. ನಾನು ಇದಕ್ಕೆ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಧನಿಯಾ ಪೌಡರು ಕೂಡ ಇದು ಮನೆಯಲ್ಲೇ ಮಾಡಿರೋದು. ಅಂಗಡಿಗಳಲ್ಲಿ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ಪೌಡರ್ಗಳನ್ನ ಮಾಡಿಕೊಂಡು ಯೂಸ್ ಮಾಡಿದ್ರೆ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಮ್ಮನೇಲಿ ಸ್ವಲ್ಪ ಜಾಸ್ತಿನೇ ತಿನ್ನೋದ್ರಿಂದ 1ರಿಂದ 1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕಡಿಮೆ ಬೇಕು ಅಂದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚಿಕನ್ ಮಸಾಲ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ತಕ್ಷಣಕ್ಕೆ ಬೇಗನೆ ಮಾಡ್ಕೊಳ್ಬೋದು. ಎಲ್ಲ ಪೌಡರ್ಸ್ನೂ ಹಾಕ್ಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಆದ ನಂತರ ನಾನು ಒಂದು ನಾಟಿ ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಟೊಮೆಟೊಗಿಂತ ಮೊಸರು ಹಾಕ್ಕೊಂಡ್ರೆ ಕೂಡ ಇನ್ನೂ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ನಾನಿಲ್ಲಿ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಒಂದು ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಳುಗಳಿಗೆ ಆದಷ್ಟು ಡಿಫ್ರೆಂಟ್ ಆಗಿರೋ ಈ ರೀತಿ ವೆರೈಟಿ ಆಗಿರೋ ತಿಂಡಿಗಳನ್ನ ಮಾಡಿಕೊಡೋದ್ರಿಂದ ಮಕ್ಳುಗಳಿಗೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಇಲ್ಲಿ ಒಂದು ಅರ್ಧ ತೆಂಗಿನಕಾಯಿನ ತುರಿದ್ಬಿಟ್ಟು ಅದರ ಕಾಯಿ ಹಾಲನ್ನು ತೆಗೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಕಾಯಿ ಹಾಲು ಬೇಡ, ಕಾಯಿ ರುಬ್ಬಿರೋದನ್ನೇ ಹಾಕ್ಕೊತೀನಿ ಅಂದರೂ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಕಾಯಿ ಹಾಲನ್ನು ಮಾತ್ರ ನಾನು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಗ್ರೇವಿ ಈ ಥರ ಬರಲಿ ಅನ್ನೋದಕ್ಕೋಸ್ಕರ. ಹಾಕ್ಕೊಂಡು ನಂತರ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದ ನಂತರ ಒಂದು 2ರಿಂದ 3 ನಿಮಿಷ ಇದನ್ನು ಬಿಡೋಣ, ಹಾಗೆ ಬಿಡೋಣ. ಚೆನ್ನಾಗಿ ಕುದಿ ಬಂದಿದೆ ಇದು ಕುದಿ ಬಂದಾದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ. ಈ ರೀತಿ ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ಪುದೀನ ಫ್ಲೇವರ್ ಅದು ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಕೂಡ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಒಂದು ವಿಷಿಲ್ ಕೂಗಿ ಆರಿದೆ. ಇವಾಗ ತೆಗೆದು ನೋಡೋಣ ಯಾವ ರೀತಿ ಆಗಿದೆ ಅಂತ. ನೋಡಿದ್ರಾ, ಈ ಚಿಕನ್ ಕುರ್ಮಾ ಮಾಡೋದು ತುಂಬಾ ಈಸಿ. ನೀವೇ ನೋಡ್ಕೊಂಡ್ರಲ್ಲ ಯಾವ ರೀತಿ ಮಾಡೋದು ಅಂತ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ವಿಡಿಯೋನ ಫುಲ್ ವಾಚ್ ಮಾಡಿ. ಬಿಸಿ ಬಿಸಿಯಾದ ಚಿಕನ್ ಕುರ್ಮಾ ಸವಿಯಲು ಸಿದ್ಧವಾಗಿದೆ. ಈ ಥರ ಮಳೆಯಲ್ಲಿ ಬಂದ್ಬಿಟ್ಟು ಈ ರೀತಿ ಚಿಕನ್ ಮಾಡಿದ್ರಂತೂ ತಿಂತಾನೇ ಇರೋಣ ಅನಿಸುತ್ತೆ. ಪ್ಲೇಟ್ ನಿಮಗೆ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ.
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.